ಬಂದ್ರಾ? ಬನ್ನಿ ಬನ್ನಿ, ಇವತ್ತು ನನ್ನ ಮಗನ ಅಂಗಡಿ ಓಪನಿಂಗ್ ಇದೆ. ನೀವೆಲ್ಲರೂ ಬಂದು ಅವನಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನಂಗೆ ಗೊತ್ತು ನೀವೆಲ್ಲ ನಮ್ಮನ್ನು ತುಂಬ ಪ್ರೀತಿಸುವಂಥ ಜನಗಳು, ನೀವು ಆಶೀರ್ವಾದ ಮಾಡೇ ಮಾಡ್ತೀರಾ ಅಂತ. ಆದರೂ ನಿಮ್ಮನ್ನು ಕರಿಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ, ಅದಕ್ಕೆ ಕರಿತಾ ಇದ್ದೀನಿ. ಎಲ್ಲರೂ ಬನ್ನಿ, ಪೂರ್ತಿ ವಿಡಿಯೋ ನೋಡಿ. ಹಾಗೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಅಯ್ಯೋ, ಈ ಕೊಳಪೆ ಎತ್ತಾಗ ಹಾಕೋಳೋ ಏನೋ, ಈ ಒಲೆ ಹತ್ತುತ್ತಾನೆ ಇಲ್ವಲ್ಲ. ಅಯ್ಯೋ ಸೌದೆ ಏನಿವು, ಅಲ್ಲ ಈ ಪಾಟಿ ಬಿಸಿಲೈತೆ, ಇವಳೇನು ಹೊರಕ್ಕೆ ಹಾಕಿದ್ಲೋ ಇಲ್ವೋ, ಇಲ್ಲೆಲ್ಲೋ ಅಂಡೆ ಒಲೆ ನೀರೆಲ್ಲ ಚೆಲ್ಲೈತೋ ಏನೋ, ಒಲೆ ಒಳಿಕೆ ಉರಿತಾನೆ ಇಲ್ವಲ್ಲ. ಮುಂಚೆ ಒಂದಿಷ್ಟು ಸೀಮೆಣ್ಣೆನಾರು ಕೊಡೋರು, ಈಗ ಸೀಮೆಣ್ಣೆನೂ ನಿಲ್ಲಿಸ್ಬಿಟ್ಟವ್ರೆ. ಅದೊಂದಿಷ್ಟು ಹಾಕಿ ಬೆಂಕಿ ಕಡ್ಡಿ ಗೀರ್ದ ಅಂದರೆ ಒಲೆ ಎತ್ಕೊಂಡು ಉರಿಯೋದು. ಈಗ ಸೀಮೆಣ್ಣೆನೂ ಕೊಡ್ತಾ ಇಲ್ಲ. ಇಲ್ಲೊಂಚೂರು ಪೇಪರ್ ಇರೋಂಗೈತೆ, ಅದನ್ನೇ ಹಾಕೊಂಚೂರು ಹಚ್ತೀನಿ. ಶಪ್ಪ ಹೆಂಗೋ ಹತ್ಕೊತ್ತು. ಬೇಗ ಬೇಗ ಎಲ್ಲರಿಗೂ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ಬೇಕು. ಈ ನಮ್ಮ ರಮ್ಯ ಬೆಳಿಗ್ಗೆ ಎದ್ದು ಅಂಡೆ ಒಲೆ ಉರಿಯಾಕನ ಅನ್ನೋದಿಲ್ಲ, ಏನಿಲ್ಲ. ಅದು ಏನು ಮಾಡ್ತಾವಳೋ ಏನೋ. ಬಾಗಿಲು ಕಸ ಗುಡಿಸಿ ರಂಗೋಲೆ ಹಾಕು ಅಂತ ಅಂದೆ. ನಮ್ಮ ಅಳಿಯಂದ್ರು ಬೇರೆ ಬಂದವ್ರೆ, ಅವ್ರಿಗೆ ಸ್ನಾನ ಗೀನ ಎಲ್ಲ ಇಲ್ಲ ಅಡ್ಜಸ್ಟ್ ಆಯ್ತದೋ ಇಲ್ವೋ. ಅವ್ರ ಮನೆ ನೋಡಿದ್ರೆ ಕನ್ನಡಿ ಇದ್ದಂಗೆ ಐತೆ ಅವ್ರ ಮನೆ ಬಚ್ಚಲ್ ಮನೆನೂ ಮನಿಕೋಬೋದು, ಅಷ್ಟು ಚೆನ್ನಾಗಿ ಇಟ್ಕೊಂಡವ್ರೆ. ನಮ್ಮ ಮನೆ ನೋಡಿ ಹಿಂಗೆ ಹಳೆ ಮನೆ. ಇವತ್ತು ನಮ್ಮ ಅಳಿಯಂದ್ರಿಗಾದ್ರೂ ಯಾವುದಾದ್ರೂ ಒಂದು ಒಳ್ಳೆ ಮನೆ ಕಟ್ಟಿಸ್ಬೇಕು. ನಮ್ಮ ಸ್ವಾಮಿಗೆ ಹೇಳಬೇಕು, ಇನ್ನು ನನ್ನ ಗಂಡಂಗೆ ಹೇಳಿದ್ರೆ ಮಾಡ್ಸಕ್ಕಲ್ಲ, ಹಿಂದ್ಗಡೆ ಈ ಬಚ್ಚಲ ಮನೆ ಎಲ್ಲನೂ ಒಡ್ಸಾಕ್ಬಿಟ್ಟು ಚೆನ್ನಾಗಿ ಟೈಲ್ಸ್ ಹಾಕ್ಬಿಟ್ಟು ಒಂದು ಒಳ್ಳೆ ಬಚ್ಚಲ ಮನೆ ಕಟ್ಟಿಸ್ಬಿಡಪ್ಪ ಅಂತ. ನಮಗೇನೋ ಅಂಡೆ ಒಲೆನೇ ಬೇಕು. ಅದೆಂತೆಂಥದ್ದೋ ಮಾಡ್ತಾರಲ್ಲ, ಈ ನೀರು ಕಾಯ್ಸಕ್ಕೆ ಅದೆಂತೆಂಥದ್ದೋ ಹಾಕೊಂಡು ಕಾಯಿಸ್ಕೊತಾರಲ್ಲ, ಅವೆಲ್ಲ ನಮ್ಗೆ ಇಷ್ಟ ಆಗಲ್ಲ. ಅಲ್ಲದೆ ಕೂದಲೆಲ್ಲ ಉದ್ರೋಯ್ತದೆ ಅಂತೆ. ಅಯ್ಯೋ, ನನ್ನ ಕೂದಲು ಇಷ್ಟು ವರ್ಷ ಆದರೂ ಇಷ್ಟು ಚೆನ್ನಾಗೈತೆ, ಇನ್ನು ನಾನಿರೋ ಸ್ನಾನ ಮಾಡಿ ತಲೆ ಕೂದಲೆಲ್ಲ ಉದ್ರೋದ್ರೆ ಅಯ್ಯೋ ಬೇಡಪ್ಪ, ಅಂಡೆ ಒಲೆನೇ ಹಾಕಿಸ್ಬೇಕು. ಚೆನ್ನಾಗಿ ಮಾಡಿಸ್ಕೋಬೇಕು. ಅತ್ತೆ, ನೀವು ಇಲ್ಲಿದ್ದೀರಾ? ಅಯ್ಯೋ ಮಾವ ನಿಮ್ಮನ್ನ ಎಲ್ಲ ಕಡೆ ಹುಡ್ಕಾಡ್ತಿದ್ದಾರೆ. ಏನೋ ನನ್ನ ಹುಡ್ಕಾಡ್ತವ್ರ? ಯಾಕಂತೆ? ಅಯ್ಯೋ ಅತ್ತೆ, ಮೊನ್ನೆ ನಿಮ್ಮ ಹತ್ರ ಒಂದು 20,000 ದುಡ್ಡು ಕೊಟ್ಟಿದ್ರೆ ಅಂತಲ್ಲ, ಆ ದುಡ್ಡು ಬೇಕಂತೆ. ಅದೇನೇನೋ ತರಬೇಕು. ನಿಮ್ಮ ಅತ್ತೆ ದುಡ್ಡು ಇಟ್ಕೊಂಡು ಕೂತ್ಕೊಬಿಟ್ಟವಳೆ, ದುಡ್ಡು ಕೊಡೋಕ್ಕಲ್ಲ ಏನೂ ಇಲ್ಲ, ಎಲ್ಲ ವ್ಯವಹಾರ ಮಾಡಬೇಕು ಹಂಗೆ ಹಿಂಗೆ ಅಂತ ಕೂಗಾಡ್ತಾ ಇದ್ರು. ಅಯ್ಯೋ, ನಿಮ್ಮ ಮಾವಂದೊಳ್ಳೆ ಚೆನ್ನಾಗೈತೆ ಕತೆ. ಇಟ್ಕೊಂಡಿರೇ ಕೇಳ್ದ ಕೊಡುವಂತೆ ಅಂತ ಕೊಟ್ಟಾರೋ ಅವರೇ. ನಾನೇನು ದುಂಬಾಲ್ ಬಿದ್ದು ಇಸ್ಕೊಂಬಂದಿದ್ನ? ಒಳ್ಳೆ ಕತೆ ಆಯಿತು. ಬಂದು ಕೊಡ್ತೀನಿ ಅಂತ ಹೇಳು. ಅಲ್ಲ, ಬೆಳಿಗ್ಗೆ ಎದ್ದೊಂಚೂರು ಅಂಡೆ ಒಲೆ ಉರಿಯಾಕ್ಬಾರ್ದ ನೀನು? ಮನೆ ಮಂದಿಲಿ ಇಷ್ಟು ಜನ ಮಂದಿ ಇದ್ದೀವಿ, ಎಲ್ಲರೂ ಪೂಜೆಗೆ ಹೊರಡಬೇಕು, ಎಲ್ಲರೂ ಸ್ನಾನ ಮಾಡ್ಕೋಬಾರ್ದಾ? 8-8:30 ಅಷ್ಟರಲ್ಲೆಲ್ಲ ನಾವಲ್ಲಿ ಅಂಗಡಿ ಹತ್ರ ಇರಬೇಕು. ಇನ್ನೂ ತಡ ಮಾಡಿದ್ರೆ ಆಯ್ತದೆ. ಎಲ್ಲರಿಗೂ ಬರೋಕ್ಕೆ ಹೇಳ್ಬಿಟ್ಟು ನಾವೇ ಮನೆ ಮಂದಿ ಲೇಟಾಗಿ ಹೋದ್ರೆ ಹೆಂಗೆ ಹೇಳು? ನೋಡು, ಬೇಗ ಬೇಗ ಅಂಡೆ ಒಲೆ ಉರಿ ಹಾಕ್ಬಿಟ್ಟು ನೀನು ಸ್ನಾನ ಮಾಡ್ಕೊ. ಗೀತಂಗೂ ಹೇಳ್ತೀನಿ, ಗೀತಾ ಅವ್ರ ಯಜಮಾನ್ರು ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬೇಗ ಬೇಗ, ಅಂಗಡಿ ಪೂಜೆಗೆ ಲೇಟ್ ಆಯ್ತದ ಮೇಲೆ. ಸರಿ ಅತ್ತೆ, ಆಯಿತು. ಸರಿ ಆಯಿತು ಅಂತ ಇಲ್ಲೇ ನಿಂತಿದೆಯಲ್ಲ, ಎಲ್ಲರಿಗೂ ಕಾಫಿ ಗೀಫಿ ಮಾಡೋಕ್ಕಲ್ವೇನು? ನನಗೊಂದು ಗ್ಲಾಸ್ ಕಾಫಿ ಮಾಡ್ಕೊಬಾ. ನನಗೆ ಆಯ್ತಾ ಇಲ್ಲ, ನನಗೆ ಕಾಫಿ ಕುಡಿದ್ರೇನೆ ಕೆಲಸ ಮುಂದಕ್ಕೆ ಹೋಗೋದು. ಸರಿ ಅತ್ತೆ, ಆಯಿತು. ಕಾಫಿಗೆ ಇಟ್ಟಿದ್ದೀನಿ ಕಣಂತ ಬನ್ನಿ. ಸರಿ ಬರ್ತೀನಿ ನಡಿ. ನೋಡು, ಸೌದೆ ಚೆನ್ನಾಗಿ ಉರಿತಾ ಇರ್ಬೇಕಲ್ಲೇ ಬಂದು ಅವಾಗವಾಗ ನೋಡಿಕೊಂಡು ಸೌದೆ ಒಳಗೆ ತಳ್ಕೊ. ಸೌದೆಗಳನ್ನ ಒಂಚೂರು ಬಿಸಿಲಿಗೆ ಹಾಕೋಣ ಅನ್ನೋದಿಲ್ಲ, ಏನಿಲ್ಲ. ಎಲ್ಲ ಸೌದೆ ಹತ್ಸೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಯ್ತು. ಅಯ್ಯೋ ಅತ್ತೆ, ಎಲ್ಲನೂ ಒಣಗಿಸ್ಬಿಟ್ಟೆ ತಂದು ಹಾಕಿರೋದು. ಅಯ್ಯೋ, ಕೇಳಿದ್ರೆ ಇದೊಂದು ಹೇಳ್ತೀಯ? ಸರಿ ಆಯ್ತು ನಡಿ, ಬೇಗ ಕಾಫಿ ಸೋಸು ಬರ್ತೀನಿ. ಬೀಗ್ರೆ, ಕಾಫಿ ಕುಡಿತಿದ್ದೀರಾ? ನೋ, ನಾನು ಕಾಫಿ ಎಲ್ಲ ಕುಡಿಯಲ್ಲ. ನಾನು ಫುಲ್ ಡಯಟಲ್ಲಿದ್ದೀನಿ. ಇದಕ್ಕೆ ಗ್ರೀನ್ ಟೀ ಅಂತಾರೆ. ಅಯ್ಯಯ್ಯಯ್ಯಯ್ಯಯ್ಯೋ, ನಾನು ಹುಚ್ಚಮೂಳಿ ಗಂಡ ಹೆಂಗ ಆಡುತ್ತೆ ನೋಡು, ಹಂಗೇನೇನೆ. ಏನು ಗ್ರೀನ್ ಟೀಯಾ? ಅಯ್ಯೋ, ಅದು ಹೆಂಗಿರ್ತದೋ ಏನೋ, ನಮ್ಮನೇಲಿ ಇಂಥವೆಲ್ಲ ಮಾಡೋದಿಲ್ಲ ಬಿಡಿ. ಅಯ್ಯೋ, ಇದು ಟೇಸ್ಟ್ ಏನಷ್ಟು ಚೆನ್ನಾಗಿರಲ್ಲ, ಆದರೆ ಹೆಲ್ತ್ ತುಂಬ ಒಳ್ಳೆಯದು. ನೋಡಿ, ವಯಸ್ಸಾದ್ಮೇಲೆ ಹೆಲ್ತ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಮೊದಲಿದ್ದ ಥರ ಇರಲ್ಲ ನೋಡಿ, ಸ್ಟಮಕ್ ಆಗಲಿ ಅಥವಾ ಹೆಲ್ತ್ ಇಶ್ಯೂಸ್ ತುಂಬ ಇರುತ್ತೆ. ಹಾಗಾಗಿ ಗ್ರೀನ್ ಟೀ ಕುಡಿಬೇಕು. ನಾವು ಆದಷ್ಟು ಹೆಲ್ದಿಯಾಗಿ ಇರಬೇಕಪ್ಪ. ನಾಲ್ಗೆ ರುಚಿ ಮುಖ್ಯ ಅಲ್ಲ, ಹೆಲ್ತ್ ಈಸ್ ಇಂಪಾರ್ಟೆಂಟ್. ಹೌದು. ಅಯ್ಯೋ, ನಾನು ಇನ್ಮೇಲೆ ನಾನು ಸೊಸೆಗೆ ಹೇಳ್ಬಿಟ್ಟು ಇಂಥದ್ದೇ ಗ್ರೀನ್ ಟೀ ಮಾಡಿಸ್ಕೊಂಡು ಕುಡಿತೀನಿ ಬಿಡಿ. ಹಾ ಮಾಡಿಸ್ಕೊಳ್ಳಿ, ತುಂಬ ಒಳ್ಳೆಯದು ಹೆಲ್ತ್ಗೆ. ಆಮೇಲೆ ಬೀಗ್ರೆ, ಈ ಮನೆ ತುಂಬ ಹಳೇದಾಗೋಯ್ತಲ್ವಾ? ಅಲ್ಲ, ನೀವು ಯಾಕೆ ಹೊಸ ಮನೆ ಕಟ್ಟಬಾರ್ದು? ಈಗಂತೂ ವಿಲೇಜ್ಗಳಲ್ಲೂ ತುಂಬ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಆಗಿದೆಯಪ್ಪ. ನಿಮ್ಮೂರಲ್ಲೂ ತುಂಬ ಮನೆಗಳಿದಾವಲ್ಲ, ನೀವು ಯಾಕೆ ಇನ್ನ ಇದೇ ಮನೆಯಲ್ಲಿದ್ದೀರಾ? ಕಟ್ತಾರೆ. ನೀನು ಹೇಳ್ತಾ ಇದೆಯಲ್ಲ, ಇನ್ಮೇಲೆ ಕಟ್ಬೋದೇನೋ ನೋಡೋಣ. ಅಯ್ಯೋ, ಅದಕ್ಕೇನಂತೆ ಬೀಗ್ರೆ, ಕಟ್ಟೋಣ ಬಿಡಿ. ನನಗೂ ಮನೆ ಕಟ್ಟಬೇಕು ಅಂತಾನೆ ಆಸೆ. ಓ ಹೌದಾ? ಹೌದು, ಕಟ್ತಾರೆ. ನನ್ನ ಗಂಡನೊಂದು 2 ಕಿಡ್ನಿ ಅವಲ್ಲ, ಆ ಕಿಡ್ನಿಗಳನ್ನ ಮಾರ್ಬಿಟ್ಟಾದ್ರೂ ಸರಿ ಮನೆ ಕಟ್ತಾರೆ. ಲೇ ಶಾಂತ, ಏನೋ ಹೇಳ್ತಿದೀಯಾ? ಅಲ್ಲಿ ನನ್ನ ಕಿಡ್ನಿ ಮಾರ್ಬೇಕಾ? ಇನ್ನೇನ್ ಮಾರಣ? ನಿಮ್ಮನ್ನಂತೂ ಯಾರು ಅಡ ಇಡ್ಸ್ಕೊಳಕಲ್ಲ. ಅಟ್ಲೀಸ್ಟ್ ನಿಮ್ಮ ಕಿಡ್ನಿನಾರು ಮಾರ್ಬಿಟ್ಟು ಮನೆ ಕಟ್ಟೋಣ ಬಿಡಿ.
ಏ ಸುಮ್ಮನೆ ತಮಾಷೆ ಮಾಡಬೇಡ ಕಣೆ. ಅದು 20,000 ದುಡ್ಡು ಕೊಟ್ಟಿದ್ನಲ್ಲ, ಅದು ಕೊಡು. ಒಂಚೂರು ಕೆಲಸ ಐತೆ. ಎಲ್ಲೆಲ್ಲಿ ಅಂತ ಹುಡ್ಕೋದು ನಿನ್ನ? ದುಡ್ಡು ಇಟ್ಕೊಂಡು ಹೋಗ್ಬಿಡ್ತೀಯ. ನಮ್ಗಲ್ಲಿ ಎಷ್ಟು ಕೆಲಸ ಐತೆ ಗೊತ್ತಾ ಹೊರಗಡೆ? ಹಾ, ಹೊರಗಡೆ ಅಷ್ಟು ಕೆಲಸ ಇದ್ದರು ಇಲ್ಲೇ ನುಲೀತ ಮಾತಾಡ್ತಾ ನಿಂತಿದ್ದೀರಾ. ಅಲ್ಲಿ ಬಚ್ಚನ ಮನೆ ನಿಂತಿಲ್ವಾ ನಾನು? ಈ ಮನೇಲಿ ಒಂದು ನೀರಲ್ಲೇ ಉರಿ ಹಾಕಕ್ಕೂ ಯಾರು ಗತಿ ಇಲ್ಲ. ನಾನೇ ಹೋಗಿ ಉರಿ ಹಾಕ್ಬೇಕು. ಕಲ್ ಕೂತಂಗೆ ಅಲ್ಲೇ ಕೂತಿದ್ದೀನಿ. ಅಲ್ಲಿ ಬಂದು ನೋಡೋಕ್ಕಾಗಲಿಲ್ಲ ಇವ್ರಿಗೆ. ಊರೆಲ್ಲ ಹುಡ್ಕಾಡ್ಬಿಟ್ರಂತೆ. ಸರಿ, ಆಯ್ತಾಯ್ತು, ಕೊಡು ದುಡ್ಡು ಕೊಡು. ಒಂಚೂರು ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀನಿ. ಹೋಗ್ರಂತೆ, ಕೊಡ್ತೀನಿ. ಅಲ್ಲ, ನಾನು ಬೆಳಿಗ್ಗೆ ಎದ್ದು ಕೆಲಸ ಮಾಡ್ತಾ ಕೂತಿದ್ದೀನಿ. ನನಗೊಂದು ಗ್ಲಾಸ್ ಕಾಫಿ ಕೊಟ್ಟಿಲ್ಲ ನಿನ್ನ ಸೊಸೆ. ಅವ್ರ ಅಮ್ಮಂಗೆ ನೋಡಿ ಹೆಂಗೆ ಒತ್ತನಂತೆ ಮಾಡಿ ಕೂರ್ಸವಳೆ. ಅಯ್ಯೋ ಲೇ ಶಾಂತ, ಅದು ಕಾಫಿ ಅಲ್ಲ ಕಣೆ, ಗ್ರೀನ್ ಟೀ ಮಾಡ್ಕೊಟ್ಟವಳೆ. ಎಂತದ ಗ್ರೀನ್ ಟೀಯಾ? ಅಯ್ಯೋ, ನಮ್ಗೊಂದು ಕಾಫಿ ಟೀ ಮಾಡ್ಕೊಡೋಕೆ ಯೋಗ್ಯತೆ ಇಲ್ಲ. ಅವ್ರ ಅಮ್ಮಂಗೆ ನೋಡಿ ಗ್ರೀನ್ ಟೀ ಮಾಡ್ಕೊಟ್ಟವಳೆ. ನಿಮ್ಗೇನಾದ್ರು ಕಾಫಿ ಗಿಫಿ ಕೊಟ್ಟವಳೆ? ಅಯ್ಯೋ ಬೀಗ್ರೆ, ಇದನ್ನ ಮಾಡೋದಕ್ಕೆ ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸ್ವಲ್ಪ ಬಿಸಿನೀರು ಕಾಯಿಸೋದು, ಆಮೇಲೆ ಸ್ವಲ್ಪ ನಾನು ಗ್ರೀನ್ ಟೀದು ಸೊಪ್ಪು ತಗೊಂಬಂದಿದ್ದೀನಿ. ಅದನ್ನು ಹಾಕಿ ಒಂದು 2 ಮಿನಿಟ್ಸ್ ಮುಚ್ಚಿಟ್ಬಿಟ್ಟು ಆಮೇಲೆ ಸೋಸ್ಕೊಂಡು ಕುಡಿಯೋದು ಅಷ್ಟೇ. ಆದರೆ ನಿಮ್ಮದು ಹಾಗಲ್ವಲ್ಲ, ಹಾಲು ಕಾಯಿಸಿ ಹಾಲಿಗೆ ಸಕ್ಕರೆ ಕಾಫಿ ಪುಡಿ ಎಲ್ಲ ಹಾಕಿ ಮಾಡಬೇಕಲ್ವಾ, ಅದಕ್ಕೆ ಸ್ವಲ್ಪ ತಡ ಆಗುತ್ತಪ್ಪ. ನೀವು ಅಡ್ಜಸ್ಟ್ ಮಾಡ್ಕೊಳ್ದೆ ಇನ್ಯಾರು ಅಡ್ಜಸ್ಟ್ ಮಾಡ್ಕೋಬೇಕು? ಅಯ್ಯೋ, ದಿನ ನಿಮ್ಮ ಮಗಳನ್ನ ಇಟ್ಕೊಂಡು ಹೆಣ್ಗಾಡ್ತಿರೋದು ನಾನೇನೇನೆ, ಇನ್ಯಾರು ಅಡ್ಜಸ್ಟ್ ಮಾಡ್ಕೋತಾರೆ? ಸರಿ ಕುಡೀರಿ. ಏನೋ ನಮ್ಮ ಹಣೆ ಬರ ಇದ್ದಂಗಾಗತ್ತೆ. ಶಾಂತ, ಮನೆಗೆ ಬಂದಿರೋ ಅತಿಥಿಗಳಿಗೆ ಆ ಥರ ಎಲ್ಲ ನೋವು ಮಾಡಬಾರ್ದು ಕಣೆ. ಏನು ಅಂತ ಮಾತಾಡ್ತಾ ಇದೆಯಾ ನೀನು? ಬಾ, ಅದು ದುಡ್ಡು ಕೊಡು. ನನಗೊಂಚೂರು ಅರ್ಜೆಂಟ್ ಕೆಲಸ ಐತೆ. ಒಂಚೂರು ಕೆಲಸ ಮಾಡ್ಕೋಬೇಕು ತಾನೇ. ಈಗ 8 ಗಂಟೆ 8:30 ಅಷ್ಟರಲ್ಲಿ ಪೂಜೆ ಅಂತೀಯ. ಎಲ್ಲಾನು ರೆಡಿ ಮಾಡ್ಕೋಬೇಕು ತಾನೇ. ಸುಮ್ಮನೆ ಹೋಗಿ ನಿಂತ್ಕೊಬಿಟ್ರೆ ಎಲ್ಲ ಆಗ್ಬಿಡ್ತದ. ಬಾ, ಜಲ್ದಿ ಬಾ. ಅಬ್ಬಬ್ಬಬ್ಬಾ, ಮಳೆ ಬಂದು ನಿಂತಂಗಾಯ್ತು. ಏನು ನಮ್ಮ ಬೀಗ್ತಿ ಏನು ಕಮ್ಮಿ ಆಡ್ತಾಳ ಅಪ್ಪಪ್ಪ. ಅಲ್ಲ, ಒಂದು ಲೋಟ ಗ್ರೀನ್ ಟೀ ಕುಡಿತಿರೋದಕ್ಕೆ ಇಷ್ಟೆಲ್ಲ ಮಾತಾಡ್ಬಿಟ್ಲಲ್ಲ. ರಮ್ಯಾ, ಮಗಳೇ ರಮ್ಯಾ, ಏನಮ್ಮ ಬಂದೇ ಇರು, ಒಂದು ಸ್ವಲ್ಪ ಕಾಫಿ ಮಾಡ್ತಾ ಇದ್ದೀನಿ. ಹ್ಞೂ ಆಯ್ತು ಮಾಡ್ಕೊ ಬರವ. ರೀ, ನನಗಂತೂ ಇವತ್ತು ತುಂಬ ಖುಷಿ ಆಗ್ತಾ ಇದೆ ರೀ. ನಮ್ಮ ಅಣ್ಣ ಸ್ವಂತವಾಗಿ ಒಂದು ಅಂಗಡಿ ಅಂತ ಶುರು ಮಾಡಿಕೊಂಡು ಒಂದು ವ್ಯಾಪಾರನ ಶುರು ಮಾಡಿದ್ನಲ್ಲ, ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ರೀ. ಇನ್ಮೇಲೆ ನಮ್ಮ ಅಪ್ಪನ ಮನೆಯಲ್ಲೂ ಸ್ವಲ್ಪ ದುಡ್ಡು ಕಾಸು ಎಲ್ಲ ಚೆನ್ನಾಗಾಗುತ್ತೆ. ಹಾಂ ಹೌದು, ನೀನು ಹೇಳೋದು ನಿಜನೇ. ನನಗೂ ತುಂಬ ಖುಷಿ ಆಗ್ತಾಯಿದೆ. ಅಲ್ಲ, ನನಗೆ ಬೆಳಿಗ್ಗೆನೇ ಬೇಗ ಹೋಗಿ ಸ್ವಾಮಿಯವ್ರ ಜೊತೆ ಮತ್ತು ಮಾವವ್ರ ಜೊತೆ ಸೇರಿಕೊಂಡು ಅಲ್ಲಿ ಅಂಗಡಿ ಹತ್ರ ಸ್ವಲ್ಪ ಕೆಲಸ ಕಾರ್ಯ ನೋಡ್ಕೊಳ್ಳೋಣ, ಓಡಾಡ್ಕೊಂಡು ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ರಾತ್ರಿ ಬಂದಿದ್ದೆ ಲೇಟ್ ಆಯ್ತಲ್ಲ, ತುಂಬ ಸುಸ್ತಾಗ್ಬಿಟ್ಟಿತ್ತು, ಮಲ್ಕೊಂಬಿಟ್ಟೆ. ನೀನು ಎಬ್ಸಿಲ್ಲ ಬೆಳಿಗ್ಗೆ. ಅಯ್ಯೋ, ನೀವು ಮಲ್ಕೊಂಡಿದ್ದು ಲೇಟ್ ಅಲ್ವಾ ರೀ, ಅದಕ್ಕೆ ಪಾಪ ಮಲಗಿದಾರೆಲ್ಲ ಬಿಡು ಅಂದ್ಬಿಟ್ಟು ನಾನು ಎಬ್ಸಕ್ಕೆ ಹೋಗಲಿಲ್ಲ. ಅಯ್ಯೋ ಗೀತಾ, ಅಂಗಡಿ ಪೂಜೆಗೆ ಅಂತ ಅಲ್ಲಿಂದ ಬಂದು ಸ್ವಲ್ಪ ಏನು ಓಡಾಡ್ಕೊಂಡು ಮಾಡಲಿಲ್ಲ ಅಂತಂದರೆ ಹೆಂಗೆ ಹೇಳು? ಅಲ್ಲ, ನೀನು ಎಬ್ಬಿಸ್ಬೇಕಾಗಿತ್ತಮ್ಮ. ನಾನು ಎಬ್ಸಿದಿದ್ರೆ ನಾನು ಹೋಗಲ್ಲ, ಒಂದು ಸ್ವಲ್ಪ ಓಡಾಡ್ಕೊಂಡು ಒಂಚೂರು ಕೆಲಸನಾದರೂ ಮಾಡಿಕೊಡ್ತಿದ್ದೆ. ಏನು ಅಂದ್ಕೊಂಡ್ರೋ ಏನೋ ನನ್ನ ಬಗ್ಗೆ. ರೀ, ನಿಮ್ಮ ಬಗ್ಗೆ ಯಾರು ಏನು ಅನ್ಕೊಂಡಿರಲ್ಲ. ನೀವೇನು ಆ ಥರ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಹೋಗಿ ನಿಮ್ಗೆ ಕಾಫಿ ತೊಗೊಂಬರ್ತೀನಿ. ಅಯ್ಯೋ ಬೇಡ ಕಣೆ, ಬೇಡ. ನೋಡೋಣ, ಫ್ರೆಶ್ ಅಪ್ ಆಗಿ ನಾನು ಅಲ್ಲೇ ಅಂಗಡಿ ಹತ್ರ ಹೋಗ್ತೀನಿ. ಅಯ್ಯೋ ಇರ್ರಿ, ತೊಗೊಂಬರ್ತೀನಿ. ಗೀತಾ, ಏನು ಮಾಡ್ತಿದ್ದೀರಮ್ಮ? ಅಳಿಯಂದ್ರೆ ಇವಾಗ ಎದ್ರಾ? ಹ್ಞೂ ಅತ್ತೆ, ಇವಾಗ ಎದ್ದೆ. ಅದೇ ಮಾತಾಡ್ತಾ ಇದ್ದೆ ಗೀತನ ಹತ್ರ. ನೀನು ಮೊದಲೇ ಎಬ್ಸೋದಲ್ವೇನಮ್ಮ, ಸ್ವಲ್ಪ ಬೇಗನೇನೆ. ನಾನು ಹೋಗಿ ಅಲ್ಲಿ ಓಡಾಡ್ಕೊಂಡು ಏನಾದರೂ ಒಂಚೂರು ನನ್ನ ಕೈಲಾಗಿದ್ದು ಸಹಾಯ ಮಾಡ್ತಿದ್ದೆ ಅಂತ. ಅಯ್ಯೋ, ನೀವು ಇಲ್ಲಿ ಗಂಟ ಬಂದಿರೋದೇ ಹೆಚ್ಚು ಅಂಥದ್ರಲ್ಲಿ ನಿಮ್ಮ ಹತ್ರ ಕೆಲಸ ಮಾಡ್ಸೋಕ್ಕಾಗತ್ತಾ? ಅಯ್ಯೋ ಇಲ್ಲ ಅಳಿ ಅಂದರೆ ಅವ್ರು ಮಾಡ್ಕೋತಿದ್ದಾರೆ ಬಿಡಿ, ನೀವೇನು ತೊಂದರೆ ತಗೋಬೇಡಿ. ನಾನು ರಮ್ಮಿಂಗೆ ಹೇಳಿ ಕಾಫಿ ಕೊಟ್ಟು ಕಳಿಸ್ತೀನಿ. ಗೀತಾ, ನೀರು ಕಾದಿದೆ ಕಣಮ್ಮ, ಉರಿ ಹಾಕಿದ್ದೀನಿ. ನೀನು ನಿಮ್ಮ ಯಜಮಾನ್ರು ಇಬ್ಬರು ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ. ಆಯಿತಾ? ಹೌದಾ? ಸರಿ ಅಮ್ಮ, ಆಯ್ತು. ಹಂಗಾದ್ರೆ ನಾನೇ ಈಗ ಹೋಗಿ ಇವ್ರಿಗೆ ಕಾಫಿ ತಗೊಂಬರೋಣ ಅಂತ ಅನ್ಕೊಂತ ಇದ್ದೆ. ಅಷ್ಟರಲ್ಲಿ ಬೇಡ ಇರು, ನಾನೇ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ರು. ಅಯ್ಯೋ ಅದ್ಯಾಕಪ್ಪ, ಇದೇನು ಬೇರೆ ಮನೆ ಅಂತ ಅನ್ಕೊಂಡಿದ್ಯಾ? ಇದು ನಿನ್ನ ಮನೆನೇ ಅನ್ಕೋ. ಈ ಥರ ಎಲ್ಲ ಮುಜುಗರ ಪಟ್ಕೊಳಕ್ ಹೋಗ್ಬೇಡ. ಅಯ್ಯೋ ಅತ್ತೆ, ಮುಜುಗರ ಅಂತ ಏನಿಲ್ಲ ಬಿಡಿ. ಸರಿ ಆಯ್ತು, ನಾವು ರೆಡಿ ಆಗ್ತೀವಿ. ಗೀತಾ, ಬಾರಮ್ಮ, ನಮ್ಮ ರೂಮಲ್ಲಿ ಹೊಸದು ಪಂಚೆ ಶಲ್ಯ ಎಲ್ಲ ಐತೆ, ಅದು ಕೊಡ್ತೀನಿ ಅಳಿಯಂದ್ರಿಗೆ. ಅದನ್ನೇ ಕೊಡು, ಹಾಕೊಳ್ಳಿ. ಸರಿ ಅಮ್ಮ, ಆಯ್ತು, ನಡಿ ಬರ್ತೀನಿ ನಾನು. ಸರಿ ಆಯ್ತು. ನೋಡಿದ್ರೇನ್ರಿ, ನಮ್ಮ ಮನೆಯಲ್ಲಿ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಕೇರ್ ಮಾಡ್ತಾರೆ ಅಂತ. ಯಾಕೆ ಹಾಗಾದ್ರೆ ನೀನ್ ಹೇಳ್ತಿರೋದೇನು? ನಿಮ್ಮ ಮನೆಯಲ್ಲಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಆದ್ರೆ ನಮ್ಮ ಮನೆಯಲ್ಲಿ ನಿನ್ನನ್ನು ಯಾರು ಚೆನ್ನಾಗಿ ನೋಡ್ಕೊಳ್ಳಲ್ಲ, ನಿನ್ನ ಯಾರು ಕೇರ್ ಮಾಡಲ್ಲ ಅಂತನಾ? ಅಯ್ಯಯ್ಯೋ, ಆ ಥರ ಎಲ್ಲಾದರೂ ಉಂಟೇನ್ರಿ? ನಿಮ್ಮ ಮನೆಯಲ್ಲಿ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದೀರಾ. ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಇಲ್ಲಿಗಿಂತ ಜಾಸ್ತಿ ಚೆನ್ನಾಗಿ ಅಲ್ಲೇ ನೋಡ್ಕೋತೀರಾ. ಮತ್ತೆ ಯಾಕೆ ಈ ಮಾತಾಡಿದ್ ನೀನು? ನಿನ್ನ ಹೇಳಿದ ಮಾತಿನ ಅರ್ಥ ಹಾಗೆ ಇತ್ತಪ್ಪ. ಹಾಗೇನಿಲ್ಲ ರೀ, ಸುಮ್ಮನೆ ಹಂಗಂದೆ. ಸರಿ ಬಿಡಿ. ಸರಿ ಅಮ್ಮ, ಯಾವುದೋ ಪಂಚಶಲ್ಯ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದನ್ನ ಇಸ್ಕೊಂಬರ್ತೀನಿ. ನೀವು ಬಚ್ಚಲ ಮನೆಗೆ ಹೋಗಿರಿ. ಅಲ್ಲ, ಟೂತ್ ಬ್ರಷ್ ಎಲ್ಲ ತಂದಿದ್ದೀರಾ ಇಲ್ವಾ? ಅಯ್ಯೋ ಮರ್ತೆ ಹೋಯ್ತು ಕಣೆ. ಅಲ್ಲ, ಬಂದಿದ್ದು ಲೇಟ್ ಅಲ್ವಾ, ಹಾಗಾಗಿ ತಗೊಂಬರೋಕ್ಕಾಗಲಿಲ್ಲ. ಒಂದು ಕೆಲಸ ಮಾಡು, ಇಲ್ಲಿ ಯಾವುದಾದ್ರೂ ಅಂಗಡಿ ಇದ್ದರೆ ತರಿಸ್ಕೊಡ್ತೀಯಾ? ನಾನು ನಿನಗೆ ದುಡ್ಡು ಕೊಡ್ತೀನಿ.
ಅಯ್ಯೋ ಅದಕ್ಕೆ ಯಾಕೆ ಅಂಗಡಿ ಗಂಟ ಹೋಗ್ತೀರಾ? ನಮ್ಮದೇ ಅಂಗಡಿ ಓಪನ್ ಆಗ್ತಿಲ್ವಾ? ಮನೆಯಲ್ಲಿ ಇಟ್ಟಿರ್ಬೇಕು ಅನ್ಸುತ್ತೆ. ನೋಡ್ತೀನಿ ರೀ, ಅಮ್ಮನ ಕೇಳ್ಬಿಟ್ಟು ಇದ್ರೆ ಇಸ್ಕೊಂಬಂದು ಕೊಡ್ತೀನಿ. ಆಹಾ ನೋಡು, ಆಗ್ಲೇ ಶುರುವಾಗೋಯ್ತು. ಅಂಗಡಿಲೋ ಇರುತ್ತೆ, ಹೋಗಿ ತಗೊಂಬಂದ್ಬಿಡೋಣ ಅಂತ. ನೋಡು, ತಿಪ್ಪೆಗೆ ಹಾಕಿದ್ರು ಲೆಕ್ಕ ಇಟ್ಟಿರ್ಬೇಕು ಅಂತ ಮೊದಲೇ ಹೇಳ್ತಾರೆ. ಈಗ ಅಂಗಡಿ ಐತೆ ಅಂತ ಹೇಳ್ಬಿಟ್ಟು ಹೋಗೋಗಿ ಎಲ್ಲಾನು ತಗೊಂಬರ್ಬಾರ್ದಂಗೆ. ಅದಕ್ಕೂ ಸಪ್ರೇಟಾಗಿ ಲೆಕ್ಕ ಇಟ್ಕೋಬೇಕು. ಈಗ ಮನೆಗೆ ತಂದೆ ಅಂತ ಅಂದ ಮಾತ್ರಕ್ಕೆ ಅದಕ್ಕೆ ನೀನು ದುಡ್ಡು ಕೊಟ್ಟಿರಲ್ವಾ, ಅದು ಲೆಕ್ಕನೇ ತಾನೇ. ಆ ಥರ ಎಲ್ಲ ತಗೊಂಬರಕ್ಕೆ ಹೋಗ್ಬಾರ್ದು. ಎಷ್ಟೇ ಆದರೂ ಬಿಸ್ನೆಸ್ ಮೆನ್ಗಳಲ್ವಾ ನೀವು, ಇದೆಲ್ಲ ಚೆನ್ನಾಗೇ ಗೊತ್ತಿರುತ್ತೆ ನಿಮಗೆ. ಸರಿ ಆಯ್ತು, ಅಮ್ಮನ ಕೇಳಿ ಮನೇಲಿ ಇದ್ರೆ ಇಸ್ಕೊಂಬರ್ತೀನಿ ಬಿಡಿ. ಸರಿ ಆಯ್ತು, ನಾನು ಹೋಗಿ ಬಚ್ಚಲ ಮನೇಲಿ ಇರ್ತೀನಿ, ತಗೊಂಡ್ಬಾ ಅಲ್ಲಿಗೇನೆ. ಕಾಫಿ ಬೇಕಾದ್ರೆ ಆಮೇಲೆ ಫ್ರೆಶ್ ಅಪ್ ಆದ್ಮೇಲೆ ಕುಡಿದ್ರಾಯ್ತು. ಸರಿ ರೀ, ಆಯ್ತು. ಗೀತಾ, ಬೇಗ ಬಾರಮ್ಮ, ತಡ ಆಗುತ್ತೆ ಇನ್ನ. ಹಾ ಅಮ್ಮ, ಬಂದೆ. ಸರಿ ರೀ, ಆಯ್ತು. ಅಮ್ಮನೂ ಕರೀತಾ ಇದ್ದಾರೆ. ಈಗ ಎಲ್ಲರೂ ಸ್ನಾನ ಮಾಡಿ ರೆಡಿ ಆಗ್ಬೇಕಲ್ವಾ, ಹಂಗಾಗಿ ಲೇಟ್ ಆಗುತ್ತೆ. ಸರಿ ಆಯ್ತು, ನೀವು ಹೋಗಿರಿ, ನಾನು ಬೇಗ ಬರ್ತೀನಿ. ಸರಿ ಆಯ್ತು ಬಿಡು, ಹೋಗಿರ್ತೀನಿ ಬಾ. ರೀ, ನಾನು ನಿಮ್ಮನ್ನು ಇನ್ನೊಂದು ಮಾತು ಕೇಳಬೇಕು. ಅಲ್ಲ, ನೀವು ಅಷ್ಟು ದೊಡ್ಡ ಮನೆಯಲ್ಲಿ ಇದ್ದವರು, ಅಲ್ಲ ನನಗೇನೇ ಅಲ್ಲಿ ಇದ್ದು ಸ್ವಲ್ಪ ದಿನಕ್ಕೆ ಇಲ್ಲಿಗೆ ಬಂದರೆ ಅಯ್ಯೋ ಏನು ಈ ಥರ ಇದೆಯಲ್ಲ ಮನೆ ಅಂತ ಅನಿಸುತ್ತೆ. ಆದರೆ ನೀವು ಅದು ಹೆಂಗೆ ಅಡ್ಜಸ್ಟ್ ಆಗ್ತೀರಾ ಇಲ್ಲಿ? ನಿಮಗೆ ಇಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗಲ್ವಾ? ಕಷ್ಟನಾ? ಏನೂ ಇಲ್ಲ. ನೀನೇ ಆಗಲೇ ಹೇಳ್ದಲ್ಲ, ನಮ್ಮ ಮನೆಯವ್ರು ನಿನ್ನ ಇಷ್ಟು ಕೇರ್ ಮಾಡ್ತಾರೆ, ಇಷ್ಟು ಪ್ರೀತಿ ಮಾಡ್ತಾರೆ ಅಂತ. ಈ ಪ್ರೀತಿ ಮುಂದೆ ಇದೆಲ್ಲ ಏನೂ ಅಲ್ಲ ಕಣೆ. ಅಲ್ಲ, ದೊಡ್ಡ ಶ್ರೀಮಂತರಾದ್ರೇನು, ಯಾಕೆ ನಮಗೆ ಮನಸ್ಸಿರಲ್ವಾ? ನಮ್ಮ ಮನಸ್ಸಲ್ಲಿ ನಾವು ಒಬ್ರಿಗೆ ಜಾಗ ಕೊಟ್ಟು ಅಂತಂದರೆ ಅವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಅವ್ರ ಮನೆ ಹೇಗಿದ್ರೆ ಏನು, ಅವ್ರ ಮನಸ್ಸು ಒಳ್ಳೇದಿದೆಯಲ್ಲ ಅಷ್ಟೇ ಸಾಕು. ನಾವು ಎಲ್ಲಿದ್ರೂ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ. ನಿಜವಾಗ್ಲೂ ರೀ, ನಿಮ್ಮನ್ನು ಪಡೆದಿರೋ ನಾನೇ ಲಕ್ಕಿ. ನಿಜವಾಗ್ಲೂ ನಾನು ಇಷ್ಟು ಅದೃಷ್ಟವಂತೆ ಅಂತ ಎಷ್ಟು ಸರಿ ಅಂದ್ಕೊಂಡಿದ್ದೀನಿ. ಸಾಕು ಹೋಗ್ಲಿದ್ದು. ಸರಿ ಆಯಿತು, ಹೋಗು, ನಿಮ್ಮಮ್ಮ ಕರಿತಿದ್ರೆ. ಇನ್ನೊಂದು ಸರಿ ಕರೆಯೋಕ್ಕೆ ಮುಂಚೆ ನೀನು ಅಲ್ಲಿ ಹೋಗು. ಸರಿ ರೀ, ಆಯಿತು. ನಾನು ಹೇಳಿದ ಸರಿ ಇದೆ ಅಲ್ವಾ? ಮನೆ ಹೇಗಿದ್ರೇನೋ, ವ್ಯಕ್ತಿಗಳು ಒಳ್ಳೆಯವರಾಗಿದ್ದು ಅವ್ರ ಮನ್ಸು ಚೆನ್ನಾಗಿತ್ತು ಅಂತಂದರೆ ಯಾವ ಜಾಗದಲ್ಲಿ ಬೇಕಾದರೂ ವಾಸ ಮಾಡ್ಬೋದು. ಅದೇ ಮನೆ ಮನೆ ಅಂತ ಮನೆಯಲ್ಲಿ ಇದ್ಕೊಂಡು ಅವ್ರು ನಮ್ಮನ್ನು ಕೇವಲವಾಗಿ ಟ್ರೀಟ್ ಮಾಡಿದ್ರೆ ಅಲ್ಲಿ ಇರೋಕ್ಕಾಗುತ್ತಾ? ಒಂದು ಕ್ಷಣನೂ ಇರೋಕ್ಕಾಗಲ್ಲ ಅಲ್ಲಿ. ನಾನು ಹೇಳಿದ ಸರಿನಾ ತಪ್ಪಾ? ಕಮೆಂಟ್ ಮಾಡಿ ಹೇಳಿ.